ಜಿಬಿಎ ವ್ಯಾಪ್ತಿಯ ಮಕ್ಕಳಿಗೆ ಕಳೆದ 3 ವರ್ಷಗಳಿಂದ ಶೈಕ್ಷಣಿಕ ಶುಲ್ಕ ಮರುಪಾವತಿಯನ್ನ ಮಾಡದೇ ಇರುವಂತ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ ಇದರಿಂದ ಈಗ 2600ಕ್ಕೂ ಹೆಚ್ಚು ಮಕ್ಕಳು ಮತ್ತು ಪೋಷಕರು ಆರ್ಥಿಕ ಸಂಕಷ್ಟಕ್ಕೊಳಗಾಗ್ತಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಶುಲ್ಕ ಹೆಚ್ಚಾಗಿದ್ದು ನಮ್ಮ ಮೇಲೆ ಸಾಲದ ಭಾರ ಬಂದಿದೆಯಂತ ಕೆಲ ಪೋಷಕರು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿಯ ವಲಯ ಆಯುಕ್ತರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ, ಅವರ ಸಮಜಾಯಿಷಿಗಳೇನು ನೋಡ್ಕೊಂಡು ಬರೋಣ. ಇದರಿಂದ ನಾವು ಕಲ್ಯಾಣ ವಿಭಾಗದಿಂದ 2022-23ರಿಂದ 24-25 ಸಾಲದ್ದು 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ 1858 ಫಲಾನುಭವಿಗಳು ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವು ನಿಯಮಾನುಸಾರ ಯೋಜನೆ ಮಾರ್ಗಸೂಚಿಯನ್ನೇ ಅವರಿಗೆ ಸ್ಕೂಲ್ ಫೀ ರಿಇಂಬರ್ಸ್ಮೆಂಟ್ ವಿತರಿಸಿ ಕ್ರಮ ವಹಿಸ್ತೀವಿ. ಅದನ್ನು ಮಾರ್ಚ್ ಒಳಗಡೆ ಮ್ಯಾಕ್ಸಿಮಮ್ ಅದನ್ನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಗಿದೆ, ಫೈಲ್ ಪೆಂಡಿಂಗ್ ಇದೆ. ಬಂದಿದ ತಕ್ಷಣವೇ ಅಪ್ರೂವಲ್ ಬಂದಿದ ತಕ್ಷಣ ನಾವು ಅವರಿಗೆ ವಿತರಿಸಿ ಕ್ರಮ ವಹಿಸ್ತೀವಿ. ವರ್ಷಗಳಿಂದ ನಾವು ಕಲ್ಯಾಣ ವಿಭಾಗದಿಂದ 2022-23ರಿಂದ 24-25 ಸಾಲದ್ದು ಸರ್, ನಾವು ರಾಜಕೀಯವಾಗಿ ಹೇಳ್ತಾ ಇದ್ವಿ, ಕುರ್ಚಿ ಚೇಂಜ್ ಆಗುತ್ತೋ ಮತ್ತೊಂದು ಮಗದೊಂದು ಸರ್ಕಾರ ಪಾಪರಾಗಿದೆ ಅಂತೆ. ಹಾಗಾದ್ರೆ ಇಲ್ಲಿ ಜಿಬಿಎ ಆರ್ಥಿಕ ಸಂಕಷ್ಟಕ್ಕೆ ಹೋಯ್ತಾ ಅಥವಾ ಆಡಳಿತಾತ್ಮಕವಾಗಿ ಈಗಲೇನೆ ಫೇಲ್ ಆಗ್ತಿದೆ ಅಂತ? ಜಿಬಿಎ ಏನು ರಚನೆ ಆಯಿತು, ಒಂದು 300 ಕೋಟಿ ರೂಪಾಯಿ ಇಟ್ಕೊಂಡು ಕೂತಿದ್ದಾರೆ ಅಷ್ಟೇ ಅವರು. ಪ್ರಾಥಮಿಕ ಹಣಕ್ಕೆ ಬಂಡವಾಳ ಕೊಟ್ಟಿದ್ದಾರೆ, ಒಂದು 300 ಕೋಟಿ ರೂಪಾಯಿ ಇಟ್ಕೊಂಡು ಕೂತಿದ್ದಾರೆ. ಅವರಿಗೆ ಯಾವುದಕ್ಕೆ ಎಲ್ಲಿ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋ ಗೊಂದಲ, ನಾವು ಎಲ್ಲಿ ಕೂತ್ಕೋಬೇಕು ಅನ್ನೋ ಗೊಂದಲ, ಜಿಬಿಎ ಇಲೆಕ್ಷನ್ ಒಂದು ಕಡೆ, ಈ ಗೊಂದಲಗಳ ಮಧ್ಯೆ ಇದೊಂದು ಸಣ್ಣ ಹುಳದ ರೀತಿ ವರ್ಕ್ ಆಗುತ್ತೆ ಅಷ್ಟೇ. ಏನು ದೊಡ್ಡ ಮಟ್ಟಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಎಲ್ಲರೂ ಬಡವ್ರ ಮಕ್ಕಳು, ಬಡವರು. ಇವ್ರ ಮಾತುಗಳು, ಇವ್ರ ಕೂಗು ಜಿಬಿಎ ಅವರಿಗೆ ತಲುಪೋದೇ ಇಲ್ಲ. ತಲುಪಬೇಕು ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಸಣ್ಣ ಸದ್ದೇನಾಗ್ತಾ ಇದೆಯಲ್ಲ, ಇದು ಶೈಕ್ಷಣಿಕ ವಿಚಾರ ಆಗಿರೋದ್ರಿಂದ ನಾಳೆಯಿಂದ ಒಂದು ಸಣ್ಣ ಮಟ್ಟದ ಕ್ರಮ ತಗೋತಾರೆ. ಒಂದು 100 ಕೊಡುವಲ್ಲಿ 1 ಕೊಡ್ತಾರೆ, 2 ಕೊಡ್ತಾರೆ. ಈ ರೀತಿ ಮಾಡಿಕೊಂಡು ಒಂದು ಸಣ್ಣ ಮರುಪಾವತಿಗೆ ಒಂದು ಸಣ್ಣ ಸೂಚನೆ ಕೊಟ್ಕೊಂಡು ಅದಕ್ಕೊಂದು 3-4 ತಿಂಗಳು ಎಳ್ಕೊಂಡು ಹೋಗ್ತಾರೆ ವಿನಃ ಇದೇನು ಒಂದು ಸಮಸ್ಯೆನೇ ಅಲ್ಲ. ಅವ್ರ ಮುಂದೆ ಇರೋ ಸಮಸ್ಯೆಗೆ ಅವ್ರ ಮುಂದೆ ದೊಡ್ಡ ಬೃಹದಾಕಾರದ ಸಮಸ್ಯೆಗಳು ಬಂದು ಕೂತ್ಕೊಂಡ್ಬಿಟ್ಟಿದೆ. ಬೆಟ್ಟದಷ್ಟು ಸಮಸ್ಯೆಗಳು ಎದುರು ಹಾಕೊಂಡು ಕೂತಿದ್ದಾರೆ. ಜಿಬಿಎ ಯಾಕಾದ್ರೂ ರಚನೆ ಆಯ್ತಪ್ಪ, ಜಿಬಿಎ ಎಲೆಕ್ಷನ್ ಯಾಕಾದ್ರೂ ಮಾಡಲ್ಲ, ನೀವು ನಮಗೆ ಕೂತ್ಕೊಳ್ಳೋಕೆ ಒಂದು ಅವಕಾಶಗಳನ್ನು ಕೊಡ್ತಾ ಇಲ್ವಲ್ಲ ಅನ್ನುವ ನಿಟ್ಟಲ್ಲಿ ಜಿಬಿಎ ಬಂದು ಕೂತಿದೆ. ಜಿಬಿಎಗೆ ಈ ಹಿಂದೆ ಬಿಬಿಎಂಪಿ ವಲಯದಲ್ಲಿ ಏನೇನು ಆಗಿತ್ತಲ್ಲ, ಅದು ವಲಯವಾರು ವಿಂಗಡಣೆ ಮಾಡಿಕೊಟ್ಟಿದ್ದಾರೆ. 10,000 ಕೋಟಿ ಫ್ರಾಡ್ ಮಾಡಿ ಇಟ್ಟಿದ್ದೀವಿ, ನೀವು ಒಂದು 2,500 ಕೋಟಿ ತಗೊಳ್ರಪ್ಪ, 2,500 ಕೋಟಿ ತಗೊಳ್ಳಿ ಅನ್ನೋ ಲೆವೆಲ್ಗೆ ಎಲ್ಲ ಹಗರಣಗಳು ಬಂದು ಕೂತಂಗೆ ಇದೆ. ಟೋಟಲ್ ಆಗಿ ಬಿಬಿಎಂಪಿ ಅವರ ಹಗರಣಗಳನ್ನ ಎಲ್ಲ ಹಂಚಿ 5 ಭಾಗ ಮಾಡ್ಕೊಂಡು ಕೂತಂಗಿದ್ದಾರೆ ಇವರು. ಆ ಮಟ್ಟದ ದುಸ್ಥಿತಿಯಲ್ಲಿ ಜಿಬಿಎ ಇರುವಂಥದ್ದು. ಅದರ ಮಧ್ಯದಲ್ಲಿ ಇವ್ರು ಯಾರು ಶೈಕ್ಷಣಿಕ ಮಟ್ಟದಲ್ಲಿ ಮರುಪಾವತಿಗೆ ಒಂದಷ್ಟು 2,600ಕ್ಕೂ ಚಿಲ್ಲರೆ ಮಕ್ಕಳುಗಳು ಏನು ಹೆಣಗಾಡ್ತಾ ಇದ್ದಾರೆ, ಪೋಷಕರು ಹೆಣಗಾಡ್ತಾ ಇದ್ದಾರೆ. ಇದು ಇವ್ರವರಿಗೆ ಬರೋದೇ ಇಲ್ಲ. ಮತ್ತು ಇವ್ರಿಗೆ ಯಾವುದು ಕರಳೇ ಇಲ್ಲ. ಇವರಿಗೆ ಕಣ್ಣಲ್ಲಿ ರಕ್ತ ಎಲ್ಲ ಹಿಂಗೆ ಹೋಗ್ಬಿಟ್ಟಿದೆ ಅವರಿಗೆ, ಈ ಅಧಿಕಾರಿಗಳಿಗೆ. ಮತ್ತು ಈ ಸರ್ಕಾರಕ್ಕೆ ಏನಾಗಿದೆ, ಎಲ್ಲ ಖಾಲಿ ಮಾಡ್ಕೊಂಡು ಕೂತಿರೋದ್ರಿಂದ ನಮಗೆ ಇಲ್ಲ, ನಿಮ್ಗೆ ಎಲ್ಲಿಂದ ಕೊಡೋದಪ್ಪ? ಶಾಸಕರಿಗೆ ಇಲ್ಲ ಅನುದಾನ ಕೊಡೋಕೆ, ನಿಮ್ಗೆ ಎಲ್ಲಿಂದ ಕೊಡೋದು? ನಾವು ಈಗ ಎಲ್ಲ ಇವ್ರ ಥರನೇ ಯಾರು ಬೇರೆ ಏನು ನಿಗಮ ಮಂಡಳಿಯವರು ಅವರು ಇವರು ಎಲ್ಲರೂ ಸೇರ್ಕೊಂಡು ಬಂದು ಹೋರಾಟ ಮಾಡ್ತಾ ಇದ್ದಾರೆ, ಮುಷ್ಕರಕ್ಕೆ ಇಳಿದಿದ್ದಾರೆ. ನಾಳೆ ದಿನ ನೀವು ಇಳಿಬೇಕಾಗತ್ತೆ. ಬಡವರು ಬೀದಿಗೆ ಬರಲೇಬೇಕು. ಇದಕ್ಕೆ ಬೇರೆ ಪರಿಹಾರ ಇಲ್ಲ. ನಿಮ್ಮ ಕೂಗು ಬಿಬಿಎಂಪಿ ಹೋಗುವವರೆಗೂ ನೀವು ನಿದ್ರಿಸುವಂತಿಲ್ಲ. ಇಲ್ಲದೇ ಇದ್ರೆ ನಿಮ್ಮ ಶೈಕ್ಷಣಿಕದ ಸಮಸ್ಯೆ ಏನಿದೆ ಇದು ಮುಂದುವರಿತಾನೆ ಹೋಗುತ್ತೆ. ಯಾಕಂದ್ರೆ ಇವರು ಎಲ್ಲ ಎಮ್ಮೆ ಚರ್ಮದವರು. ಇವರು ಯಾರಿಗೂ ಕೂಡ ನೀವು ಹತ್ರ ಹೋಗಿ ಒಂದು ಮುನ್ನೆಚ್ಚರಿಕೆ ಕೊಡೋವರೆಗೂ, ಅವರಿಗೆ ಗಂಟೆ ಬಾರಿಸೋವರೆಗೂ ಎಚ್ಚೆತ್ತುಕೊಳ್ಳುವಂಥ ಪ್ರಮೇಯನೇ ಇಲ್ಲ. ಇವರು ಬಿಸಿ ಮುಟ್ಟುವಲ್ಲಿ ಬಿಸಿ ಮುಟ್ಟಿಸಿದ್ರೆ ಮಾತ್ರ ಇವರಿಗೆ ಬಡವರು ಕೂಗು ಕೇಳುವಂಥದ್ದು. ಹಾಗಾಗಿ ಈ ಮಟ್ಟದ ಸುದ್ದಿಗೆ ಇದೇನು ಎಚ್ಚೆತ್ತುಕೊಳ್ಳುವಂಥ ಸರ್ಕಾರ ಅಲ್ಲ ಮತ್ತು ಜಿಬಿಎ ಅಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಮುಂದಿನ ಹಂತಕ್ಕೆ ಹೋಗಬೇಕು. ಸದ್ಯದಲ್ಲೇ ಅದು ಹೋಗೋ ಹಂತ ಕಾಣಿಸ್ತಾ ಇದೆ. ಇವತ್ತೇನು ತಾರಕಕ್ಕೆ ಏರ್ತಾ ಇದೆ, ಅಲ್ಲಿ ಲೆಕ್ಕಾಚಾರದಲ್ಲಿ ಶೈಕ್ಷಣಿಕ ವಿಚಾರ ಇರೋದ್ರಿಂದ ಇದನ್ನೊಂದು ಮುನ್ನೆಲೆಗೆ ತರುವಂಥ ಪ್ರಯತ್ನ ಯಾರಾದರೂ ಒಬ್ರು ಮಾಡ್ತಾರೆ. ಮಾಡಲೇಬೇಕು. ಸೊ ಒಟ್ನಲ್ಲಿ ಸರ್ಕಾರ ಅಥವಾ ಜಿಬಿಎ ಇರ್ಬೋದು 10ರಲ್ಲಿ 11 ಅಂತ ಯೋಚನೆ ಮಾಡದೆ ಆ ಬಡ ಮಕ್ಕಳಿಗೆ ಒಂದು ಪರಿಹಾರ ಮಾಡಲಿ ಅಂತ ನಾವು ಕೂಡ ಮನವಿ ಮಾಡ್ತೀವಿ.